ನಮ್ಮ ದೊಡ್ಡ ಕೊಂಡುಗಳ ನಾನು ಹುಡುಗನಿಗೆ ಪುನೀತ್ ಅಂತ ಆಕ್ಸಿಡೆಂಟ್ ಆಯಿತು. 16ನೇ ತಾರೀಕು ಆಕ್ಸಿಡೆಂಟ್ ಆಯಿತು. ಅದು ಬ್ರೈನ್ ಡೆಡ್ ಐತೆ ಅಂತ ಡಾಕ್ಟ್ರೆಲ್ಲ ಕನ್ಸೀವ್ ಮಾಡಿದರು. ಅದಾದಮೇಲೆ ಎಲ್ಲ ಹುಡುಗರೆಲ್ಲ ಸೇರಿ ತೀರ್ಮಾನ ತಗೊಂಡ್ರು. ಅವ್ನ ಫ್ರೆಂಡ್ಸು, ಅವರ ಅಪ್ಪ ಅಮ್ಮ, ಅವರ ಮಿಸ್ಸಸ್ಸು ಎಲ್ಲ ನಾನು ಅತ್ತೆ ಆಗಬೇಕು ಅವರಿಗೆ. ಅವರೆಲ್ಲ ಸೇರಿ ತೀರ್ಮಾನ ತಗೊಂಡ್ರು. ಬಾಡಿ ಆರ್ಗನೈಸ್ ಏನಿದೆ ಅದು ಡೊನೇಟ್ ಮಾಡೋಣ, 4 ಜನಕ್ಕೆ ಒಳ್ಳೇದಾಗಲಿ ಅಂತ ಅವ್ರ ಹೆಂಡತಿನೇ ಭಾವಪೂರ್ವಕವಾಗಿ ಅವರು ಇದು ಮಾಡಿದರು. ಹಂಗಾಗಿ ನಾವು ಎಲ್ಲರಿಗೂ ಡೊನೇಟ್ ಮಾಡಿದ್ವಿ. 4 ಜನ ಬದುಕಲಿ, ಅವನು ಪ್ರಾಣ ಹೋಗಿತ್ತು ಅನ್ನೋದಕ್ಕಿಂತ ಮುಂಚೆ 4 ಜನಕ್ಕೆ ಜೀವ ದಾನ ಆಗಲಿ ಅನ್ನೋಕ್ಕೋಸ್ಕರ ಅವಳ ಹೆಂಡತಿನೂ, ಆ ತಾಯಿ, ತಂದೆ ತಾಯಿ ಮತ್ತು ಅವ್ರ ಫ್ರೆಂಡ್ಸ್ ಸರ್ಕಲ್ ತುಂಬ ಒತ್ತಾಯ ಮಾಡಿ ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಹೃದಯ ಆರ್ಥಿಕ ಶುಭಾಶಯ ಹೇಳ್ತೀನಿ ಫ್ರೆಂಡ್ಸ್ಗಳಿಗೆ. ಇಷ್ಟು ಅವರು ಎಲೆಕ್ಟ್ರಿಷಿಯನ್ ಆದರು. ಅವರು ಮೆಟೀರಿಯಲ್ಸ್ ತರಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗ್ಬಿಡ್ತು ಅವ್ರಿಗೆ. ಅಲ್ಲಿ ಸಾಲ್ಗಮ್ಮೆ ರೋಡ್, ದಾಸರಕೊಪ್ಪಲದ ಸಾಲ್ಗಮ್ಮೆ ರೋಡಲ್ಲಿ ಆಯಿತು. ವೆಹಿಕಲ್ಲಿದ್ದರು. ಅವ್ರ ಕಾರಿಂದ ಹಿಂದೆಯಿಂದ ಬಂದು ಗುದ್ದಿರೋದು, ಆಕ್ಸಿಡೆಂಟ್ ಆಯಿತು. ಅದು ಆಗಲೇ ಬ್ರೈನ್ ಡೆಡ್ ಐತೆ ಅಂತ SSM ಅಲ್ಲಿ 3 ದಿನ ಅಡ್ಮಿಟ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಇಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಎಲ್ಲ ಡಾಕ್ಟ್ರೆಲ್ಲ ನೋಡಿದ ಮೇಲೆ ಸಜೆಷನ್ ಕೊಟ್ಟ ಮೇಲೆ ಬ್ರೈನ್ ಡೆಡ್ ಐತೆ ಅಂದಮೇಲೆ ನಾವು ಆರ್ಗನ್ಸ್ ಇದು ಮಾಡೋಕ್ಕೋಸ್ಕರ ಫ್ರೆಂಡ್ಸು ಮತ್ತು ಅವ್ರ ಹೆಂಡತಿ ಕುಟುಂಬ ಸಮೇತ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಸ್ವಇಚ್ಛೆಯಿಂದ ಸೈನ್ ಮಾಡಿಕೊಟ್ಟು ನಾವು 4 ಜನಕ್ಕೆ ಜೀವದಾನ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ನಾವು ಮಾಡಿಕೊಟ್ಟಿದ್ವಿ. ನನಗೆ ಮಾವನ ಮಗ ಆಗಬೇಕು. ಅವರು ನಮ್ಮ ತಾಯಿ, ಇವರ ತಮ್ಮನ ಮಗ ಪುನೀತ್ ಅಂತ. ಅವನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾಯಿದ್ದ. ದಾಸರಕೊಪ್ಪಲ ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ ತೊಗೊಂಬಂದು ಈಗ ಡೊನೇಟ್ ಮಾಡಿದ್ದೀವಿ. ಅದಕ್ಕೆ ಪ್ರೋತ್ಸಾಹ ಎಲ್ಲ ಅವ್ರ ಸ್ನೇಹಿತರುಗಳು ಭಾರಿ ಒಡ್ಡಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮದುವೆ ಆಗಿದೆ, ಒಂದು ಗಂಡು ಮಗು ಇದೆ. ಬಟ್ ಈಗ ಪ್ರೆಗ್ನೆನ್ಸಿ ಅವಳು 6 ಮಂತ್ಸ್ ಏನೋ ಆಗಿದೆ. ಹಾಗಾಗಿ ನಾನು ಹೆಚ್ಚಿನಾಗೆ ಹೇಳೋಕ್ಕೆ ಇಷ್ಟ. ಇವರೇ ಆಧಾರ, ಎಲ್ಲ ಇವರೇ ಮಾಡ್ತಾಯಿರೋದು. ಹಾಗಾಗಿ ಏನೋ ಒಂದು ಒಬ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಡೊನೇಟ್ ಮಾಡಿದ್ದೀವಿ. ಇವರೆಲ್ಲ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿದೆ. ಫ್ರೆಂಡ್ಸುಗಳು ಭಾರಿ ಹಗಲು ರಾತ್ರಿ ಎಲ್ಲ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಅಷ್ಟೇ. ಬದುಕಿಸ್ಕೋಬೇಕು ಅಂತೇಳಿ ಇದು ಹೋರಾಟ ಮಾಡಿದ್ದಾರೆ. ಆದರೂ ಅವ್ರು ಆಗಲಿಲ್ಲ, ಬ್ರೈನ್ ಡೆಡ್ ಆಗೋಗ್ಬಿಟ್ಟು. ಹಂಗಾಗಿ ಅಷ್ಟೇ ನಾನು ಇಷ್ಟಪಡ್ತೀನಿ. ಸ್ವಂತ ಮಾವನ ಮಗ ನಾವು ಆಡಿಸಿ ಬೆಳೆಸಿದ್ದೀವಿ. ಇವತ್ತು 30 ವರ್ಷ ಆಯಿತು ಅವ್ನು ಕಳ್ಕೊಂಡಿದ್ದೀವಿ. 30 ವರ್ಷಕ್ಕೆ ಅವ್ನು ಕಳ್ಕೊಂಡಿದ್ದೀವಿ. ಅವನ್ನೆಂತ ನೋಡೋಕ್ಕಾಗಲ್ಲ ಮುಂದೆ. ಅಟ್ಲೀಸ್ಟು 4 ಜನದಿಂದ ಅವನು ನೋಡೋ ಭಾಗ್ಯನಾರ ಸಿಗಲಿ ಅಂಥೇಳಿ ನಾವು ಕುಟುಂಬ ಸಮೇತ ಕೂತ್ಕೊಂಡು ಮಾತಾಡಿ ಒಂದು ತೀರ್ಮಾನ ತಗೊಂಡು ಇದಕ್ಕೆ ಬಂದಿದ್ದೀವಿ. ಅವನೆಂತ 30 ವರ್ಷಕ್ಕೆ ಇಷ್ಟು ಬೇಗ ಕಳ್ಕೊತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಉಳಿಸ್ಕೊಳ್ಳೋಕೆ ಭಾಳ ಪ್ರಯತ್ನಪಟ್ಟು ಆಗಲಿಲ್ಲ. ಈ ಡಾಕ್ಟ್ರ್ ಸಲಹೆ ಮೇರೆಗೆ ನಾವೆಲ್ಲಿ ತೀರ್ಮಾನ ತಗೊಂಡು ಈ ಕೈಗೊಂಡು ಇದು ಮಾಡ್ಕೊಂಡಿದ್ದೀವಿ. ತುಂಬ ಜನ ಆ್ಯಕ್ಟಿವ್ ಆಗಿದ್ದ. ಇಂಥ ಕೆಲಸ ಮಾಡಲ್ಲ ಅಂತಂಗಿಲ್ಲ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದ. ಈ ಮೆಟೀರಿಯಲ್ ತರೋಕ್ಕೆ ಅಂತ ಹಾಸನ ಸಿಟಿಗೆ ಬಂದಾಗ ಈ ಥರ 2 ವೀಲರ್ ಹೋಗ್ಬೇಕಾದ್ರೆ ಹಿಂದೆಯಿಂದ ಕಾರ್ ಬಂದು ಹೊಡೆದು ಬ್ರೈನುಗೆ ಏಟ್ ಬಿದ್ದು ಈ ಥರ ಕೋಮಾ ಸ್ಟೇಜ್ಗೆ ಹೋಗಿದ್ದ. ಅವ್ನು ಉಳಿಸ್ಕೊಳ್ಳೋಕೆ ಭಾಳ ಪ್ರಯತ್ನಪಟ್ಟು ಆದರೂ ಆಗಲಿಲ್ಲ. ಶಾಪ್ ಮಾಡ್ಕೊಂಡಿದ್ದಿಲ್ಲ, ಮನೆ ಬಿಲ್ಡಿಂಗ್ಗಳು ವಹಿಸ್ಕೊಂಡು ಬಿಲ್ಡಿಂಗ್ಗಳು ಕೆಲಸ ಮಾಡೋನು. ಆ ಥರ ಕೆಲಸ ಮಾಡ್ತಿದ್ದ, ಬಿಲ್ಡಿಂಗ್ ಕೆಲಸ ಮಾಡ್ತಾಯಿದ್ದ. ಈ ಮೆಟೀರಿಯಲ್ ತರೋಕ್ಕೆ ಬರ್ಕೊಟ್ಟಿದ್ರು. ಇವರು ಬರ್ಕೊಟ್ಟಿದ್ರು. ಅದು ತರೋಕ್ಕೆ ಅಂತ ಹೋಗಿದ್ದಾಗ ಬರಬೇಕಾದ್ರೆ 16ನೇ ತಾರೀಕು ಬರಬೇಕಾದ್ರೆ ಶನಿವಾರ ಮಧ್ಯಾಹ್ನ 12ವರೆಗೆ ಆಕ್ಸಿಡೆಂಟ್ ಆಗಿರೋದು. ಇಲ್ಲ, ನಾವು SSM ಅಲ್ಲಿ ಅಡ್ಮಿಟ್ ಮಾಡಿದ್ದು. 3 ದಿವಸ ಅಲ್ಲೇ ಇಟ್ಕೊಂಡಿದ್ರು. ಆಮೇಲೆ 3 ದಿವಸಲ್ಲಿ ಪ್ರೊಸೆಸಿಂಗ್ ಏನು ಸರಿಯಾಗಿ ಗೊತ್ತಾಗಲಿಲ್ಲ ನಮಗೆ. ಅಲ್ಲಿಂದ ಇಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಬೋಣ ಅಂತೇಳಿ ಇಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಬಂದು ನಾವು ಇಲ್ಲಿ ಸುಮಾರು ಒಂದು ವಾರ ಇಟ್ಕೊಂಡಿದ್ದು. ಡಾಕ್ಟರ್ ತುಂಬ ಟ್ರೈ ಮಾಡಿದರು. ಆದರೂ ಫೈನಲ್ಲಾಗಿ ಮೊನ್ನೆ ಫೈನಲ್ಲಾಗಿ ಹೇಳಿದರು ಆಗಲ್ಲ, ಉಳಿಯಲ್ಲ ಅಂತ. ಆವಾಗ ಕುಟುಂಬ ಸಮೇತ ನಾವು ಸೇರ್ಕೊಂಡು ಒಂದು ತೀರ್ಮಾನ ತಗೊಂಡು ಅವ್ರ ಹೆಂಡತಿ ಶ್ವೇತಾ ಮತ್ತು ತಮ್ಮ ಪ್ರತಾಪು, ಅವರಪ್ಪ ಕುಮಾರ, ಭಾಗ್ಯ ಎಲ್ಲ 3 ಜನ ಸೇರ್ಕೊಂಡು 4 ಜನ ಸೇರಿಕೊಂಡು ಭಾಗ್ಯ ಅಂತ 4 ಜನ ಸೇರಿಕೊಂಡು ಒಂದು ಅವನ್ನೆಲ್ಲ ಕುಟುಂಬ ಸ್ನೇಹಿತರು, ಭಾಳ ಸ್ನೇಹಿತರು ಹೋರಾಡೋದು ಮಾತ್ರ ಸ್ನೇಹಿತರು ಕಳ್ಕೊಳ್ಳೋಂಗಿಲ್ಲ. ಸ್ನೇಹಿತರು ತುಂಬ ಹೋರಾಡಿದರೆ ಹಗಲು ರಾತ್ರಿ ಇಲ್ಲೇ ಇದ್ದಾರೆ ಹಾಸ್ಪಿಟಲಲ್ಲಿ. ಉಳಿಸ್ಕೊಳ್ಳೋಕ್ಕೋಸ್ಕರ ಅಂತ ಭಾಳ ಪ್ರಯತ್ನ ಪಟ್ಟವ್ರೆ. ಅದು ಸ್ನೇಹಿತರು ಕುಟುಂಬ ಸಮೇತ ಹೆಂಡ್ತಿನೂ ಒಂದು ದಿವಸ ತಾತ್ಕಾಲಿಕವಾಗಿ ಒಪ್ಪಲಿಲ್ಲ. ಲಾಸ್ಟಿಗೆ ಮನವರಿಕೆ ಮಾಡಿ ಈ ಥರ ಆಗುತ್ತೆ. ಅವನಂತೂ ಕಳ್ಕೊಂಡಿದ್ವಿ, 30 ವರ್ಷಕ್ಕೆ ಕಳ್ಕೊಂಡಿದ್ವಿ. ಅವನಂತೂ ನೋಡೋ ಬಗ್ಗೆ ನಮಗಂತೂ ಸಿಗಲ್ಲ. 4 ಜನ ಕಣ್ಣಾರ ಹೃದಯ 4 ಜನ ನೋಡ್ಬೋದು, 4 ಜನ ಬದುಕಲಿ, ಇವನಿಂದ 4 ಜನ ಬದುಕಲಿ ಅನ್ನೋಕ್ಕೋಸ್ಕರ ನಾವು ತೀರ್ಮಾನ ಕೈಗೊಂಡು ಇದು ಮಾಡ್ಕೊಂಡು ಸರ್. ಧನ್ಯವಾದ.